ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪಾಪಿಗಳಿಗೆ ಕೆಟ್ಟ ಸಮಯ ಯಾವಾಗ ಶುರುವಾಗುತ್ತದೆ? ಈ ವಿಡಿಯೋದಲ್ಲಿ ಇದರ ಬಗ್ಗೆ ಪೂರ್ತಿ ವಿವರ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಒಬ್ಬ ಪಾಪಿಗೆ ಅವನು ಮಾಡಿರುವ ತಪ್ಪುಗಳಿಗೆ ಅಥವಾ ಪಾಪಗಳಿಗೆ ಯಾವಾಗ ದೇವರಿಂದ ಶಿಕ್ಷೆ ಲಭಿಸುತ್ತದೆ? ನಮಗೆ ಗೊತ್ತಿರುವವರಲ್ಲೇ ಎಷ್ಟೋ ಜನರು ಜೀವನ ಪೂರ್ತಿ ಪಾಪಗಳು ತಪ್ಪುಗಳನ್ನ ಮಾಡುತ್ತಲೇ ಇರುತ್ತಾರೆ. ಅವರು ಆ ಪಾಪದ ದುಡ್ಡಿನಿಂದಾನೇ ಎಷ್ಟೋ ಸುಖವಾಗಿ ಬದುಕುತ್ತಿರುತ್ತಾರೆ. ಅವರನ್ನು ನೋಡುವ ಪ್ರತಿಯೊಬ್ಬರೂ ಕೂಡ ಅಂದುಕೊಳ್ಳುತ್ತಾರೆ, ಇವರು ಯಾವಾಗಲೂ ಕೂಡ ತಪ್ಪುಗಳನ್ನ ಮಾಡುತ್ತಲೇ ಇದ್ದಾರೆ. ನಿಜಕ್ಕೆ ಪಾಪ ಅಥವಾ ತಪ್ಪು ಮಾಡಿದರೆ ಅವರಿಗೆ ಕೆಟ್ಟದಾಗಬೇಕು. ಆದರೆ ಇವರು ಮಾತ್ರ ಎಷ್ಟು ಪಾಪಗಳು ಎಷ್ಟು ತಪ್ಪುಗಳು ಮಾಡಿದರೆ ಅಷ್ಟೊಂದು ಹಣ ಐಶ್ವರ್ಯ ಸುಖ ಪಡುತ್ತಿದ್ದಾರೆ ಯಾಕೆ ಅಂತ. ಇಷ್ಟಕ್ಕೂ ಆ ಭಗವಂತ ಪಾಪಗಳನ್ನು ಮಾಡುತ್ತಿರುವವರಿಗೆ ಸುಖ ಏತಕ್ಕಾಗಿ ಕೊಡುತ್ತಿದ್ದಾರೆ? ಇದನ್ನು ಒಂದು ಚಿಕ್ಕ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಪೂರ್ವದಲ್ಲಿ ಒಂದು ಚಿಕ್ಕ ಊರಿನಲ್ಲಿ ರಾಮು ಹಾಗೂ ಸೋಮು ಎಂಬ ಇಬ್ಬರು ಹಾಲಿನ ವ್ಯಾಪಾರಿಗಳಿದ್ದರು. ಇಬ್ಬರ ಹತ್ತಿರ ತಲಾ ಎರಡೆರಡು ಹಸುಗಳಿತ್ತು. ಇವರಲ್ಲಿ ರಾಮು ಎಂಬಾತ ತುಂಬಾ ನಿಜಾಯಿತಿಯಿಂದ ಹಾಲಲ್ಲಿ ಒಂದು ತೊಟ್ಟು ನೀರು ಕೂಡ ಬೆರೆಸದೆ ಮಾರುತ್ತಿದ್ದ. ಹಾಗೆ ಗಟ್ಟಿ ಮೊಸರು, ಒಳ್ಳೆ ತುಪ್ಪ ಮಾರಾಟ ಮಾಡುತ್ತಿದ್ದ. ಆದರೆ ಸೋಮು ಮಾತ್ರ ಹಾಲಲ್ಲಿ ನೀರು ಬೆರೆಸಿ ಕಲ್ತಿ ಮೊಸರು, ಕಲ್ತಿ ತುಪ್ಪ ಮಾರಿ ಹಣ ಸಂಪಾದಿಸುತ್ತಿದ್ದ. ಈ ರೀತಿ ಕೆಲವೇ ದಿನಗಳಲ್ಲಿ ಮೋಸದ ವ್ಯಾಪಾರ ಮಾಡಿದ ಸೋಮು ತುಂಬಾ ಶ್ರೀಮಂತನಾದ. ಅವನ ಹತ್ತಿರ ಹಣ ಇದ್ದುದರಿಂದ ಆ ಊರಿನಲ್ಲಿ ಅವನಿಗೆ ತುಂಬಾ ಗೌರವ ಮರ್ಯಾದೆ ಸಿಗುತ್ತಿತ್ತು. ಆದರೆ ನ್ಯಾಯವಾಗಿ ಹಾಲನ್ನು ಮಾರುತ್ತಿದ್ದ ರಾಮು ಮಾತ್ರ ಬಡವನಾಗಿಯೇ ಉಳಿದಿದ್ದ. ಅವನ ಹತ್ತಿರ ಹಣ ಇಲ್ಲದಿರುವುದರಿಂದ ಯಾರೂ ಕೂಡ ಅವನಿಗೆ ಅಷ್ಟೊಂದು ಮರ್ಯಾದೆ ಕೊಡುತ್ತಿರಲಿಲ್ಲ. ರಾಮು ಅವನಿಗೆ ಸಿಕ್ಕ ಪಂಡಿತರನ್ನೆಲ್ಲ ಒಂದು ಮಾತು ಕೇಳುತ್ತಿದ್ದ, ಹಣ ಯಾವ ರೀತಿ ಬರುತ್ತೆ ಅಂತ. ಆಗ ಆ ಪಂಡಿತರು ಧರ್ಮದಿಂದಲೇ ಹಣ ಬರುತ್ತದೆ ಎಂದು ಹೇಳುತ್ತಿದ್ದರು. ಆಗ ರಾಮು, ಪಂಡಿತರೇ, ಧರ್ಮದಿಂದಲೇ ಹಣ ಬರುತ್ತದೆ ಅಂದರೆ ನಾನು ಧರ್ಮವಾಗಿ ಬದುಕುತ್ತಿದ್ದೇನೆ, ನ್ಯಾಯವಾಗಿ ವ್ಯಾಪಾರ ಮಾಡುತ್ತಿದ್ದೇನೆ. ಆದರೆ ನಾನು ಮಾತ್ರ ಬಡವನಾಗಿ ಉಳಿದಿದ್ದೇನೆ. ಆದರೆ ನನ್ನ ಮನೆಯ ಹತ್ತಿರ ಇದ್ದ ಸೋಮು ಎಂಬ ವ್ಯಕ್ತಿ ಅಧರ್ಮವಾಗಿ ಬದುಕಿ ಅನ್ಯಾಯದ ವ್ಯಾಪಾರ ಮಾಡಿ ಈಗ ತುಂಬಾ ಶ್ರೀಮಂತನಾಗಿದ್ದಾನೆ, ಏಕೆ ಎಂದು ಕೇಳುತ್ತಿದ್ದ. ಆದರೆ ಯಾರೊಬ್ಬರೂ ಕೂಡ ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿರಲಿಲ್ಲ. ನಿಜಕ್ಕೆ ಯಾರಿಗೂ ಕೂಡ ಆ ಪ್ರಶ್ನೆಗೆ ಉತ್ತರ ಗೊತ್ತಿರಲಿಲ್ಲ. ಒಂದು ದಿನ ಒಬ್ಬ ಮಹಿಮೆಯುಳ್ಳ ಸನ್ಯಾಸಿ ರಾಮು ಮನೆಯ ಮುಂದೆ ಭಿಕ್ಷೆ ಬೇಡಲು ಬಂದರು. ಆಗ ರಾಮು ಆ ಸನ್ಯಾಸಿಯನ್ನು ಕೂಡ ಅದೇ ಪ್ರಶ್ನೆ ಕೇಳಿದ, ಸ್ವಾಮಿ, ಪಾಪಾತ್ಮರು ಏಕೆ ಸುಖವಾಗಿದ್ದಾರೆ? ಅಧರ್ಮ ಮಾಡುತ್ತಿದ್ದರೂ ಕೂಡ ಅವರ ಕೈಗೆ ಹಣ ಯಾವ ರೀತಿ ಬಂದು ಸೇರುತ್ತಿದೆ? ಹಾಗಾದರೆ ದೇವರು ಯಾವಾಗ ಅವರಿಗೆ ಶಿಕ್ಷೆ ಕೊಡುತ್ತಾರೆ? ಈ ರೀತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಆ ಸನ್ಯಾಸಿಗೆ ಕೇಳಿದ ರಾಮು. ಆಗ ಆ ಸನ್ಯಾಸಿ, ಕುಮಾರ, ನಾನು ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ, ಅದಕ್ಕಾಗಿ ನೀನು ನನ್ನ ಜೊತೆ ಬರಬೇಕಾಗುತ್ತದೆ ಎಂದು ಹೇಳಿ ಅವನನ್ನು ಒಂದು ನದಿ ದಡಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಆ ಸನ್ಯಾಸಿ ಒಬ್ಬ ವ್ಯಕ್ತಿಯನ್ನು ಕರೆದು ಅವನ ಕೈಯಿಂದ ಒಂದು ಹಳ್ಳ ಅಗೆಸಿದರು. ಆ ಹಳ್ಳದೊಳಗೆ ರಾಮುವನ್ನು ನಿಲ್ಲಿಸಿ ಆ ವ್ಯಕ್ತಿಗೆ ಆ ಹಳ್ಳದೊಳಗೆ ನೀರು ತುಂಬುವಂತೆ ಹೇಳಿದರು. ನಿಧಾನವಾಗಿ ಆ ನೀರು ರಾಮು ಕಂಠದವರೆಗೂ ಬಂದು ಬಿಟ್ಟಿತು. ಆಗ ರಾಮು, ಸ್ವಾಮಿ, ಇನ್ನು ನೀರು ಹಾಕುವುದು ನಿಲ್ಲಿಸಿ, ಇನ್ನೂ ಸ್ವಲ್ಪ ನೀರು ತುಂಬಿದರೆ ನಾನು ಈ ನೀರಿನಲ್ಲಿ ಮುಳುಗಿ ಸತ್ತು ಹೋಗುತ್ತೇನೆ ಎಂದು ಹೇಳಿದ. ಆಗ ಸನ್ಯಾಸಿ, ಕುಮಾರ, 100 ಬಿಂದಿಗೆಗಳಷ್ಟು ನೀರು ಹಾಕಿದರೂ ಕೂಡ ನಿನ್ನ ಪ್ರಾಣಕ್ಕೆ ಏನೂ ಆಗಲಿಲ್ಲ. ಹಾಗಿರುವಾಗ ಇನ್ನು ಸ್ವಲ್ಪ ನೀರು ಹಾಕಿದರೆ ನೀನು ಯಾವ ರೀತಿ ಮೃತಪಡುತ್ತೀಯ? ನೀನೇನು ಹೆದರಬೇಡ. ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕಾಗಿಯೇ ನಾನು ಈ ರೀತಿ ಮಾಡಿದೆ. ಈಗ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ, ಕೇಳು. ಕುಮಾರ,
ಈ ನೀರಿನಂತೆ ಪಾಪಗಳು ಕೂಡ ಮನುಷ್ಯನ ಕಂಠದವರೆಗೂ ತಲುಪುವವರೆಗೂ ಏನೂ ಆಗುವುದಿಲ್ಲ. ಅದಕ್ಕೂ ಮೀರಿ ಪಾಪಗಳು ಬೆಳೆದಾಗ ಅವನ ಉಸಿರು ನಿಂತು ಹೋಗುತ್ತದೆ. ಆ ಕ್ಷಣದಿಂದಲೇ ಅವನ ಪತನ ಪ್ರಾರಂಭವಾಗುತ್ತದೆ. ಇನ್ನು ಆ ಕ್ಷಣದಲ್ಲಿ ಅಧರ್ಮದಿಂದ ಅವನು ಕೂಡಿಟ್ಟಂತ ಹಣವೆಲ್ಲ ಕೂಡ ಬೆಂಕಿಯಲ್ಲಿ ಸುಟ್ಟು ಹೋದ ಹಾಳೆಯಂತೆ ಸುಟ್ಟು ಹೋಗುತ್ತದೆ. ಅವನ ಹಣವನ್ನು ಕಳ್ಳರು ದೋಚಿಕೊಳ್ಳುತ್ತಾರೆ. ಇದ್ಯಾವುದು ನಡೆಯದಿದ್ದರೂ ಅವನಿಗೆ ಅನಾರೋಗ್ಯ ಶುರುವಾಗಿ ಕೂಡಿಟ್ಟ ಹಣವೆಲ್ಲ ವೈದ್ಯರ ಪಾಲಾಗುತ್ತದೆ. ಆ ಸಮಯದಲ್ಲಿ ಅವನು ಅದುವರೆಗೂ ಮಾಡಿರುವಂತ ಪಾಪಗಳೆಲ್ಲ ನೆನಪಾಗುತ್ತದೆ. ಜೀವನ ಮತ್ತೆ ಮೊದಲಿನಿಂದ ಶುರುವಾಗುತ್ತದೆ. ಅದುವರೆಗೂ ಅವನು ಅಧರ್ಮದಿಂದ ಸಂಪಾದಿಸಿದಂತ ಹಣ, ಐಶ್ವರ್ಯ, ಅಂತಸ್ತು, ಗೌರವ, ಮರ್ಯಾದೆ ಇದೆಲ್ಲವೂ ಕೂಡ ಒಂದೇ ಸಲ ನೆಲಕ್ಕುರುಳುತ್ತದೆ. ನಿಜಕ್ಕೆ ಧರ್ಮದಿಂದಲೇ ಧನ ರಕ್ಷಿಸಲ್ಪಡುತ್ತದೆ. ಅದೇ ರೀತಿ ಪಾಪಿಗಳನ್ನು ಶಿಕ್ಷಿಸಲು ಸ್ವಲ್ಪ ಸಮಯ ಹಿಡಿಯುತ್ತದೆ. ಶ್ರೀಕೃಷ್ಣ ಪರಮಾತ್ಮರು ಕೂಡ ಆ ಶಿಶುಪಾಲ 100 ತಪ್ಪುಗಳನ್ನು ಮಾಡುವವರೆಗೂ ಎಷ್ಟೋ ತಾಳ್ಮೆಯಿಂದ ಎದುರು ನೋಡಿದರು. ಆದರೆ ಕೊನೆಗೇನಾಯಿತು? ಶಿಶುಪಾಲನ ಪಾಪಗಳು ಅವನ ಕಂಠವನ್ನು ದಾಟಿ ಹೋಗಿ ಅವನನ್ನು ಪೂರ್ತಿಯಾಗಿ ಮುಳುಗಿಸಿಬಿಟ್ಟಿತು. ಪಾಪಿಗಳಿಗೆ ವಿನಾಶ ತಪ್ಪಿದ್ದಲ್ಲ ಎಂದು ಹೇಳುವ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಶಿಶುಪಾಲನ ಕಂಠವನ್ನು ಕತ್ತರಿಸಿದರು. ಅದೇ ರೀತಿ ಪಾಪಗಳನ್ನು ಮಾಡುತ್ತಿರುವ ವ್ಯಕ್ತಿ ಎಷ್ಟೋ ಎತ್ತರಕ್ಕೆ ಬೆಳೆದು ಸುಖವಾಗಿ ಬದುಕುತ್ತಿದ್ದರೆ ಅವನನ್ನು ನೋಡುವವರೆಲ್ಲರೂ ಅಂದುಕೊಳ್ಳುತ್ತಾರೆ, ಏನಿದು ಅಧರ್ಮಗಳನ್ನೇ ಮಾಡ್ತಾ ಇದ್ರು, ಇವನು ಇನ್ನೂ ಕೂಡ ಸುಖವಾಗಿ ಬದುಕ್ತಾ ಇದ್ದಾನೆ, ದೇವರು ಇವನಿಗೆ ಯಾವಾಗ ಶಿಕ್ಷೆಗಳನ್ನ ಕೊಡ್ತಾನೋ ಅಂತ ಅನ್ಕೋತಾರೆ. ಯಾವಾಗಲೂ ಒಂದು ಮಾತು ನೆನಪಿಟ್ಟುಕೋ, ನಾವು ಕೆಟ್ಟದ್ದು ಮಾಡಿದರೆ ನಮಗೆ ಕೆಟ್ಟದ್ದು ಮಾತ್ರವೇ ನಡೆಯುತ್ತದೆ. ಆದರೆ ನ್ಯಾಯ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಸಮಯ ಹಿಡಿಯಬಹುದು, ಆದರೆ ನ್ಯಾಯ ಮಾತ್ರ ತಪ್ಪದೇ ಸಿಗುತ್ತದೆ. ಪಾಪಿಗಳ ಮಡಕೆ ಯಾವಾಗ ಪಾಪಗಳಿಂದ ತುಂಬುತ್ತದೋ ಅದು ಯಾವುದೋ ಒಂದು ದಿನ ತಪ್ಪದೆ ಒಡೆದು ಹೋಗುತ್ತದೆ. ಆ ಮಡಕೆ ತುಂಬಿದ ದಿನ ಜೀವನದಲ್ಲಿ ಅವನಿಗೆ ಯಾವುದೂ ಕೂಡ ಉಳಿದಿರುವುದಿಲ್ಲ. ಅಷ್ಟು ದಿನ ಅವನ ಜೊತೆ ಪ್ರೀತಿಯಿಂದ ಬದುಕಿದಂತ ಜನರು ಕೂಡ ಅವನನ್ನು ಬಿಟ್ಟು ದೂರಾಗುತ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ಇತರರನ್ನು ಮೋಸ ಮಾಡಿ ಹಣವನ್ನು ಕೂಡಿಡುತ್ತಾನೋ ಆ ಹಣ ಅನ್ನುವುದು ಅವನ ಮನೆಯಲ್ಲಿ ಸಾಕಿ ಬೆಳೆಸುತ್ತಿರುವಂತ ಒಂದು ವಿಷ ಸರ್ಪದಂತೆ. ಆ ಹಣ ಎಷ್ಟು ದಿನ ಅವನ ಮನೆಯಲ್ಲಿರುತ್ತದೋ ಅಷ್ಟು ದಿನ ಕೂಡ ಅವನಿಗೆ ಒಳ್ಳೆ ನಿದ್ದೆ ಕೂಡ ಬರುವುದಿಲ್ಲ. ಅವನು ಯಾವಾಗಲೂ ಕೂಡ ಏನಾಗುತ್ತದೋ, ನನ್ನ ಹಣವನ್ನು ಯಾರು ದೋಚಿಕೊಳ್ಳುತ್ತಾರೋ ಎಂದು ಭಯಪಡುತ್ತಲೇ ಇರುತ್ತಾನೆ. ಯಾವ ವ್ಯಕ್ತಿ ಹಣ ಸಂಪಾದನೆ ಮಾಡಬೇಕು ಅಂದುಕೊಳ್ಳುತ್ತಿದ್ದಾನೋ ಅವನು ಮೊದಲು ಧರ್ಮವನ್ನು ಆಶ್ರಯಿಸಬೇಕು. ಧರ್ಮದಿಂದಲೇ ಧನ ಬರುತ್ತದೆ. ಆ ರೀತಿ ಬಂದ ಹಣವೇ ಸುಖ ಸಂತೋಷವನ್ನು ಉಂಟು ಮಾಡುತ್ತದೆ. ಅನ್ಯಾಯದಿಂದ ಸಂಪಾದಿಸಿದ ಹಣ ಯಾವಾಗಲೋ ಒಂದು ದಿನ ವ್ಯರ್ಥವಾಗುತ್ತದೆ. ಪಾಪಗಳನ್ನು ಮಾಡಿ ಸಂಪಾದಿಸಿದ ಹಣ ವಿಪತ್ತುಗಳನ್ನು ತಂದಿಡುತ್ತದೆ. ಆದ್ದರಿಂದಲೇ ಧರ್ಮಾನುಸಾರವಾಗಿ ಕರ್ಮಗಳನ್ನು ಮಾಡಬೇಕು. ಅವು ಯಾವಾಗಲೂ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕಾಪಾಡುತ್ತಲೇ ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.